ನಟ ಕಿಚ್ಚ ಸುದೀಪ್ಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಚಿತ್ರೀಕರಣದ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಮೋಸ ಮಾಡಿರತಕ್ಕಂಥ ಆರೋಪ ಇದು. ಸುದೀಪ್ ವಿರುದ್ಧವಾಗಿ ಬೆಂಗಳೂರು ಕಮಿಷನರ್ ಕಚೇರಿಗೆ ದೂರು ಬಂದಿದೆ. ದೀಪಕ್ ಮಯೂರ್ ಪಟೇಲ್ ಎಂಬುವರಿಂದ ಈ ದೂರು ಬಂದಿರೋದು. ಈ ದೂರು ಅವರ ವಿರುದ್ಧ ಕೊಟ್ಟಿರೋದು ಚಿಕ್ಕಮಗಳೂರು ಮೂಲದ ದೀಪಕ್ ಮಯೂರ್ ಪಟೇಲ್. ಜನವರಿ 16ನೇ ತಾರೀಕು ಬೆಂಗಳೂರು ಕಮಿಷನರ್ ಕಚೇರಿಗೆ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ. ಏನಿದು ಕಂಪ್ಲೇಂಟ್ ಸುದೀಪ್ ವಿರುದ್ಧವಾಗಿ? ಯಾವ ವಿಚಾರ ಇದು ಅಂತ ನೋಡಿದ್ರೆ, ನಮ್ಮ ಮನೆ ಹಾಗೂ ಕಾಫಿ ತೋಟದಲ್ಲಿ ಶೂಟಿಂಗ್ ಒಪ್ಪಂದ ಆಗಿತ್ತು. ನಮ್ಮ ಮನೆ ಮತ್ತು ಕಾಫಿ ತೋಟವನ್ನು ಶೂಟಿಂಗ್ಗೆ ಅಂಥೇಳಿ ಒಪ್ಪಂದ ಮಾಡಿಕೊಂಡಿದ್ದರು ಇವರು. ಧಾರಾವಾಹಿಯೊಂದರ ಚಿತ್ರೀಕರಣಕ್ಕೆ 2 ವರ್ಷದ ಅಗ್ರಿಮೆಂಟ್ ಕೂಡ ಮಾಡಿಕೊಂಡಿದ್ರು. 2 ವರ್ಷಗಳ ಕಾಲದ ಅವಧಿಗೆ ಈ ಮನೆ ತೋಟ ನಾವು ಚಿತ್ರೀಕರಣಕ್ಕೆ ಅಂತ ಬಳಸ್ಕೊಳ್ತೀವಿ ಅಂಥೇಳಿ. ಚಿಕ್ಕಮಗಳೂರು ತಾಲೂಕಿನ ಬೈಗೂರು ಗ್ರಾಮದಲ್ಲಿ ಶೂಟಿಂಗ್ ಇತ್ತು. ದಿನಕ್ಕೆ 60,000 ರೂಪಾಯಿ ಬಾಡಿಗೆಯಂತೆ ಒಪ್ಪಂದ ಆಗಿಬಿಟ್ಟಿತ್ತು. ಒಂದು ದಿನ ಅವ್ರು ಶೂಟಿಂಗ್ ಮುಗಿಸಿ ಹೋದರೆ 60,000 ರೂಪಾಯಿ ನಮಗೆ ಕೊಡಬೇಕು ಅಂತ ಆಗಿತ್ತು ಒಪ್ಪಂದ. ಶೂಟಿಂಗಾಗಿ ಕಾಫಿ ತೋಟ ಮರಗಳನ್ನು ನಾಶ ಮಾಡಿ ಹಾಕಿದ್ರು ಇವರು. ಕಲಾವಿದರು ಉಳಿದುಕೊಳ್ಳುವ ಸಲುವಾಗಿ ಕಾಫಿ ಸಿಲ್ವರ್ ಮರಗಳನ್ನು ಕಡಿದು ಬಿಟ್ಟಿದ್ರು ಇವರು. ಬೆಲೆ ಬಾಳುವ ಮರಗಳನ್ನು ಕಡಿದು ಶೆಡ್ ನಿರ್ಮಾಣ ಮಾಡಿದರು. ಕೇವಲ 4 ತಿಂಗಳುಗಳ ಕಾಲ ಚಿತ್ರೀಕರಣವನ್ನು ಕೂಡ ಮಾಡಿದರು. ನೋಟ್ ಬ್ಯಾನ್ ಕಾರಣದಿಂದ ಬೆಂಗಳೂರಿಗೆ ಅವರು ವಾಪಸ್ಸಾಗಿಬಿಡ್ತಾರೆ. 10 ವರ್ಷಗಳ ಹಿಂದಿನ ಕಥೆ ಇದು. 2016 ನೋಟ್ ಬ್ಯಾನ್ ಆಗಿಬಿಡ್ತು, ವಾಪಸ್ ಹೋಗ್ಬಿಟ್ರು ಬೆಂಗಳೂರಿಗೆ ಅವರು. ಆದರೆ ಚಿತ್ರೀಕರಣದ ಬಾಡಿಗೆ ಬಾಕಿ 80,000 ರೂಪಾಯಿ ಕೊಟ್ಟಿಲ್ಲ. ಚಿತ್ರೀಕರಣಕ್ಕಾಗಿ ನಾಶ ಮಾಡಿರುವ ಜಾಗ ಸರಿ ಮಾಡಿಕೊಟ್ಟಿಲ್ಲ ನಮಗೆ. ಶೆಡ್ಗಳನ್ನು ಕೂಡ ಹಾಗೆ ಬಿಟ್ಟುಬಿಟ್ಟು ಹೋಗಿದ್ದಾರೆ. ಹಲವು ಬಾರಿ ಫೋನ್ ಮಾಡಿದ್ರು ಸ್ವೀಕರಿಸಲಿಲ್ಲ. ಅಗ್ರಿಮೆಂಟ್ ಪ್ರಕಾರ ನಮಗೀಗ 95 ಲಕ್ಷ ಪರಿಹಾರ ಕೊಡಬೇಕು ಅಂತೇಳಿ ದೂರು ಕೊಟ್ಟಿದ್ದೆ. 60 ಲಕ್ಷ ಕೊಡೋದಾಗಿ ಸುದೀಪ್ ಭರವಸೆ ಕೊಟ್ಟಿದ್ದರು. ಇದರಿಂದ ನಾನು ಕೊಟ್ಟ ದೂರನ್ನು ಹಿಂದಕ್ಕೆ ಪಡ್ಕೊಂಡಿದ್ದೆ. ಅಷ್ಟು ಕೇಳಿದ್ದೆ ನಾನು. ಅದರಲ್ಲಿ 60 ಲಕ್ಷ ಕೊಡೋದಾಗ ಅವರು ಒಪ್ಕೊಂಡಿದ್ದರು. ನೆಗೋಷಿಯೇಷನ್ಸ್ ಓಕೆ ಆಗಿತ್ತು, ಬಾರ್ಗೈನ್ ಓಕೆ ಆಗಿತ್ತು. 10 ಲಕ್ಷದ ಚೆಕ್ಕನ್ನು ಕೂಡ ಕೊಟ್ಟಿದ್ದು, ಉಳಿದ ಹಣವನ್ನು ಕೊಡದೆ ವಂಚನೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ದೂರು ಬಂದಿರೋದು.